ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಬೆಂಗಳೂರಿನಿಂದ ತುಮಕೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ಕಿರುಕುಳ ಕೊಟ್ಟಿದ್ದಾನೆ. ಸೀಟ್ನಲ್ಲಿ ಕುಳಿತಿದ್ದ ಯುವತಿ ಪಕ್ಕದಲ್ಲೇ ನಿಂತು ವಿಚಿತ್ರವಾಗಿ ವರ್ತಿಸಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಿಂದ ತುಮಕೂರಿಗೆ ಹೋಗ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವತಿಗೆ ಕಿರುಕುಳ ಕೊಟ್ಟಿದ್ದಾನೆ. ಲೈಂಗಿಕ ದೌರ್ಜನ್ಯ ಮಾಡಿರುವಂತಹ ಘಟನೆ ನಡೆದಿದೆ. ಬಸ್ನಲ್ಲಿ ಆತ ಕಿರುಕುಳ ಕೊಟ್ಟಿದ್ದಾನೆ. ಸೀಟ್ನಲ್ಲಿ ಕುಳಿತಿದ್ದಂತಹ ಯುವತಿಯ ಪಕ್ಕದಲ್ಲೇ ನಿಂತ್ಕೊಂಡು ವಿಚಿತ್ರ ವರ್ತನೆ ತೋರಿಸಿದ್ದಾನೆ. ಯುವತಿ ಹೆಗಲ ಮೇಲೆ ಕೈ ಹಾಕಿ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾನೆ. ಯುವತಿ ಗಲಾಟೆ ಮಾಡ್ತಾ ಇದ್ದಂತೆ ಆರೋಪಿಗೆ ಪ್ರಯಾಣಿಕರು ಹಿಡಿದು ಹಿಗ್ಗಾಮುಗ್ಗಾ ಬಾರಿಸಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಆ ಯುವತಿ ತಂದೆಗೆ ಫೋನ್ ಮಾಡಿ ವಿಚಾರ ಮುಟ್ಟಿಸಿದ್ದಾರೆ. ಅವರ ತಂದೆ 112ಗೆ ಫೋನ್ ಮಾಡಿದ್ದಾರೆ. ಕ್ಯಾತ್ಸಂದ್ರ ಟೋಲ್ ಬಳಿ ಪೊಲೀಸರು ಬಂದಿದ್ದಾರೆ. ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ತುಮಕೂರು ಮಹಿಳಾ ಠಾಣೆಗೆ ಯುವತಿ ದೂರನ್ನು ಕೊಟ್ಟಿದ್ದು ಕೇಸ್ ಕೂಡ ದಾಖಲಾಗಿದೆ. ಇದೇ ಬಸ್ KA06 ತುಮಕೂರು ರಿಜಿಸ್ಟ್ರೇಷನ್ KSRTC ಬಸ್ಸು F1235. ಈ ಬಸ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಲ್ಲಿ ಮುಖ ಮುಚ್ಕೋತಾ ಇದ್ದಾನೆ ನೋಡಿ ಅವನೇ. ಇವಾಗ ತುಮಕೂರು ಘಟಕ 1 KSRTCಲಿ ಚಾಲಕ ಕಮ್ ನಿರ್ವಾಹಕನ ಕೆಲಸ ಮಾಡ್ತಾ ಇದ್ದೀನಿ. ದಿನಾಂಕ 11/10/2025 ನಾನು ಚಾಲಕ ಕಮ್ ನಿರ್ವಾಹಕನಾಗಿ ತುಮಕೂರು ಬೆಂಗಳೂರು ಮಾರ್ಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀನಿ. ಕಾರ್ಯಾಚರಣೆ ಅಂದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಎಂದಿನಂತೆ ನಾನು ಕರ್ತವ್ಯ ನಮ್ಮದು ನಾನ್ ಸ್ಟಾಪ್ ಫ್ಲೈಓವರ್ ಅಂತ ಮಾಡೋದು. ನಾನು ಎಂದಿನಂತೆ ಕೊನೆ ಟ್ರಿಪ್ ನಂದು ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ತುಮಕೂರು ಕೊನೆ ಟ್ರಿಪ್ ಅದು. ಆ ಟೈಮಲ್ಲಿ ನಾನು ಬೆಂಗಳೂರಿಂದ ಬಿಡಬೇಕಾದ್ರೆ ಸುಮಾರು ಸಮಯ 6:10 ಇರ್ಬೋದು ಆಜು ಬಾಜು. ಆ ಟೈಮಲ್ಲಿ ಪ್ರಯಾಣಿಕರು ಹಚ್ಕೊಂಡು ಬಂದೆ. ಅಲ್ಲೇ ಫುಲ್ ಸ್ಟ್ಯಾಂಡಿಂಗ್ ಆಗಿತ್ತು ಸೀಟ್ ಕೆಪಾಸಿಟಿ ಎಲ್ಲ. ಅಲ್ಲಿಂದ ಬಂದು ಪಾರ್ಲೇಜಿ ಟೋಲ್ ಬಿಟ್ಟು ಬರೋಕೆ ಹೆಚ್ಚು ಕಮ್ಮಿ ನಾನು ನೆಲಮಂಗಲ ನವಯುಗ ಟೋಲ್ ಹತ್ರ ಬಂದು ಬಂದಾಗ ಬಸ್ಸಲ್ಲಿ ಹೆಚ್ಚು ಕಮ್ಮಿ ಒಂದು 60-70 ಜನ ಇರ್ಬೋದು ಬಸ್ಲಿ. ಅಲ್ಲಿ ನೆಲಮಂಗಲ ಜಾಸ್ಟೋಲ್ ಭಾಗದಲ್ಲಿ ಹಾಸನ ಕಡೆ ಹೋಗೋ ರೋಡ್ ಇದೆ. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇದೆ. ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೆ ಜಾಮ್ ಇತ್ತು. ಗಾಡಿ ನಿಧಾನಗತಿಯಲ್ಲಿ ಬರ್ತಾಯಿತ್ತು. ಶಬ್ದ ಕೇಳಿಸ್ತೇನೋ, ಕೂಗಾಡ್ತಾರೆ, ಯಾರೋ ಲೇಡೀಸು ಕೂಗಾಡ್ತಾರೋ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿದಾಗ ಏನು ರೀ ಅದು ಬಸ್ಸಲ್ಲಿ ಹಿಂಗೆ ಕೂಗಾಡ್ತಾರೆ, ಹಂಗೆಲ್ಲ ಕೂಗಾಡಂಗಿಲ್ಲ, ಪ್ರಯಾಣಿಕರು ಬೇಜಾರು ಮಾಡ್ತಾರೆ ಹಿಂಗೆ ಅಂತ ಹೇಳಿದಾಗ